ಫ್ಯಾಮಿಲಿನ ನಿಭಾಯಿಸಬೇಕಿತ್ತು, ಅದನ್ನೆಲ್ಲ ಹೇಗೆ ನಿಭಾಯಿಸಿದೆ? ಲಕ್ಕಿಲಿ ಶೂಟಿಂಗ್ ಮುಗಿದೋಗಿತ್ತು ನನಗೆ ಇನ್ಸಿಡೆಂಟ್ ನಡೆಯೋ ಟೈಮಲ್ಲಿ. ಆ್ಯಂಡ್ ಅದಾದಮೇಲಿಂದ ಮಿಕ್ಕಿದೆಲ್ಲರೂ ಮ್ಯಾನೇಜ್ ಮಾಡೋಕ್ಕೆ ನಮ್ಮ ಟೀಮು, ಈವನ್ ವಿರಾಟು ಎಷ್ಟೊಂದು ಸಪೋರ್ಟ್ ಮಾಡಿದ್ರು ನಮಗೆ. ನಮ್ಮ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮು ಜಯಂತ್ ಅವರು ನಂದು ಕೆಲಸನ ಸ್ವಲ್ಪ ಅವರು ತಗೊಂಡು ಎಲ್ಲ ಮಾಡಿದ್ದಾರೆ. ಅಂದರೆ ಎಲ್ಲ ಅವರು ನನಗೆ ಏನೇನು ಬೇಕಂತ ಅವ್ರಿಗೆ ಹೇಳ್ತಾ ಇದ್ದೆ, ಅವರೆಲ್ಲ ಮಾಡಿರೋ. ನಾನು ಹೋಗಿ ಫೈನಲ್ ಚೆಕ್, ಅದರಲ್ಲಿ ಏನೇನು ಕರೆಕ್ಷನ್ಸ್ ನನಗೆ ಹೆಂಗೆ ಬೇಕು ಹಂಗಿದೆಯಾ, ಇಲ್ಲ ಏನಾರ ಕರೆಕ್ಷನ್ಸ್ ಬೇಕು ಅವೆಲ್ಲ ನಾನು ಮಾಡಿಸ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ, ದಿನಕರ್ ಸರ್ ಮತ್ತೆ ದರ್ಶನ್ ಸರ್ಗೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ, ಜಯಣ್ಣ ಅವರ ಪ್ರೊಡಕ್ಷನ್ ಎಲ್ಲ ಸಿನಿಮಾ ಬರುತ್ತೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳಾಗ್ತಿದೆ. ಅಲ್ಲಲ್ಲ, ಪ್ರೊಡಕ್ಷನ್ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ. ಯಾಕಂದ್ರೆ ದರ್ಶನ್ ಜೊತೆ ಸಿನಿಮಾ ಮಾಡೋದಂತೂ ಕನ್ಫರ್ಮು 2026 ಮೋಸ್ಟ್ಲಿ ಆಗ್ಬೋದು. ಯಾಕಂದ್ರೆ ಈಗ ಇನ್ನೂ 2 ದರ್ಶನ್ ಸಿನಿಮಾಗಳಿದೆ, ಅದೆರಡು ಮುಗಿದ ಮೇಲೆ ಮಾಡ್ಬೋದು. ಆ್ಯಂಡ್ ಪ್ರೊಡ್ಯೂಸರ್ ದರ್ಶನದ ತುಂಬ ದೊಡ್ಡ ಲಿಸ್ಟ್ ಇದೆ, ಅದರಲ್ಲಿ ಯಾರು ಹೋಗ್ಬೋದು. ಇದು ಗೋವಾ, ಮಂಗಳೂರು, ಬ್ಯಾಂಗ್ಳೂರು, ಮೈಸೂರು ಎಲ್ಲ ಶೂಟಿಂಗ್ ಮಾಡಿದೆ. ಅದೇ ಮಂಗಳೂರು 5 ಸಾಂಗ್ ಈಗ 3 ಬಿಟ್ಟಿದ್ದೀವಿ, ಇನ್ನೂ 2 ಟ್ರಂಪ್ ಕಾರ್ಡ್ಗಳಿದೆ ನಮ್ಮ ಹತ್ರ. ಸೊ ಅದನ್ನು ಈಗ Jan 5th ಅದನ್ನ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ Jan 14th ಇಲ್ಲ ಅದಕ್ಕಿಂತ ಬಿಫೋರೇನೆ 10th ಇಲ್ಲ 14th ಹಂಗೆ ಟ್ರೇಲರ್ನ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಬೇಕು. ಹೆಂಗೆ ಸಾಂಗ್ಗಳಿಗೆ ಪ್ರಮೋಟ್ ಮಾಡಿಕೊಟ್ರಿ ಹಂಗೆ ನಮ್ದೆಲ್ಲ ಕಂಟೆಂಟ್ಸ್ ನೀವು ಮಾಡ್ಬೇಕು. ಆ್ಯಂಡ್ ಅದಕ್ಕಿಂತ ಬಿಫೋರ್ Jan 1st ಒಂದು ನಾನು ವಿರಾಟ್ ಒಂದು ಇಂಟರ್ವ್ಯೂ ಮಾಡಿದ್ವಿ, ರಾಯಲ್ ಟು ರಾಯಲ್ ಸಿಟಿ ಅಂದ್ಬಿಟ್ಟು. ಅಂದರೆ ನಂದು ಜರ್ನಿ, ವಿರಾಟ್ ಜರ್ನಿ. ಆ್ಯಂಡ್ ನಾವು ಮೈಸೂರಲ್ಲಿ ನಮ್ಮ ಫೇವ್ರೆಟ್ ಅಡ್ಡಗಳು ಯಾವುದು, ಯಾಕಂದರೆ ವಿರಾಟ್ ಮೈಸೂರವ್ರು ಆಗಿರೋದ್ರಿಂದ. ಸೊ ಅದನ್ನೆಲ್ಲ ಇಟ್ಕೊಂಡು ಒಂದು ಡಿಫ್ರೆಂಟ್ ಕಂಟೆಂಟ್ದು ಸಿನಿಮಾ ಪ್ರಮೋಷನ್ಗೆ ಅಂತಲೇ ಅದೊಂದು ಶೂಟ್ ಮಾಡಿದ್ವಿ. Jan 1st ಬಿಡ್ತೀವಿ. ಆ್ಯಂಡ್ ಅದಕ್ಕೆ ಯಾವುದು ಕಾಪಿರೈಟ್ದು ಇದಿಲ್ಲ. ಸೊ ಎಲ್ರಿಗೂ ಅದನ್ನ ತಲುಪಿಸ್ತೀವಿ. ಎಲ್ಲರೂ ಅವರವರು ನಿಮ್ದು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.